ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಾಜೇಶ್. ಇವತ್ತು ನಾವೊಂದು i20 ವೆಹಿಕಲ್ಗೆ ಮೆಶ್ ಇನ್ಸ್ಟಾಲೇಷನ್ ಮಾಡಿದ್ದೀವಿ. ಯಾವ ಥರ ಮಾಡಿದ್ದೀವಿ ಅಂತ ತೋರಿಸ್ತೀನಿ ನೋಡಿ. ಇಲ್ಲೆಲ್ಲ ವೈರಿಂಗ್ಗಳಿಗೆ, ಫ್ಯೂಲ್ ಹೋಸ್ಗೆ, ಹಾಗೆ ಸಿಂಗಲ್ ವೈರಿಂಗ್ ಎಲ್ಲ ಕವರ್ ಮಾಡಿದ್ದೀವಿ ಮೆಶ್ಶಿಂದ. ಇದು ಅಲ್ಯೂಮಿನಿಯಂ ಮೆಶ್ ಆಗಿರುತ್ತೆ, ರಸ್ಟ್ ಪ್ರೂಫ್ ಎಲ್ಲ ಆಗಿರುತ್ತೆ. ನೋಡಿ ಯಾವ ಥರ ಇನ್ಸ್ಟಾಲ್ ಆಗಿದೆ ಅಂತ. ಎಲ್ಲ ವೈರಿಂಗ್ಗಳು ಮತ್ತು ಫ್ಯೂಲ್ ಹೋಸು ನೋಡಿ, ಫ್ಯೂಲ್ ಹೋಸ್ ಇದೆ ನೋಡಿ. ಇದು ಫ್ಯೂಲ್ ಹೋಸ್ ಯಾವ ಥರ ಕವರ್ ಆಗಿದೆ, ಎಲ್ಲಿಂದ ಕವರ್ ಆಗಿದೆ ಅಂತ ನೋಡಿ. ಅದೇ ರೀತಿ ವೈರಿಂಗ್ಗಳೆಲ್ಲ ಸಿಂಗಲ್ ವೈರ್ಗಳೆಲ್ಲ ಕವರ್ ಆಗಿದೆ. ಅದೇ ರೀತಿ AC ಡಕ್ಟು. AC ಡಕ್ಟ್ ಏನಕ್ಕಪ್ಪ ಅಂತಂದರೆ, ನಿಮಗೆ ಇಂಟೀರಿಯರ್ ಸೀಟ್ಗಳೆಲ್ಲ ಇರ್ತಾವೆ ಗೊತ್ತಾ. ಇಂಟೀರಿಯರ್ ಸೀಟು, AC ಕಂಪಾರ್ಟ್ಮೆಂಟು, ಇದ್ರ ಒಳಗಿಂದ ಇಲ್ಲಿ ಏನಾದರೂ ಇನ್ಸೈಡ್ ಎಂಟ್ರಿ ಆದರೆ ಗಾಡಿ ಒಳಗಿದೆಲ್ಲ ಡ್ಯಾಮೇಜ್ ಮಾಡಾಕತ್ತೆ. ಅಂದರೆ AC ಡಕ್ಟು, ಸೀಟ್ಗಳು ಆ ಥರ, ಅದನ್ನು ಈ ಮೆಶ್ಶಿಂದ ಪ್ರೊಟೆಕ್ಟ್ ಮಾಡ್ಬೋದು. ಅದೇ ರೀತಿ ವೈರಿಂಗ್ಗಳು, ಇದರಲ್ಲಿ ನಿಮಗೆ ಬ್ಯಾಟ್ರಿ ರಿಮೂವ್ ಮಾಡಿದ್ದೀವಿ ನೋಡಿ. ಬ್ಯಾಟ್ರಿ ರಿಮೂವ್ ಮಾಡಿದ್ದೀವಿ, ECM ರಿಮೂವ್ ಮಾಡಿದ್ದೀವಿ. ಎಲ್ಲ ರಿಮೂವ್ ಮಾಡಿಕೊಂಡು ಮೆಶ್ ಇನ್ಸ್ಟಾಲೇಷನ್, ಒಂದು ಸಿಂಗಲ್ ವೈರಿಂಗು ಯಾವುದು ಬಿಡದೆ ಎಲ್ಲದೂ ಮೆಶ್ಶಿಂದ ಕವರ್ ಆಗಿದೆ. ಇಲ್ಲಿ ನೋಡ್ಬೋದು ನೀವು ಯಾವ ಥರ ಇದೆ ಅಂತ. ಮೆಶ್ಶಿಂಗ್ನ ರಿಮೂವ್ ಮಾಡಿ ತೋರಿಸ್ತೀನಿ ನೋಡಿ. ನೋಡಿ, ಒಂದು ಸಿಂಗಲ್ ವೈರ್ ಕೂಡ ಬಿಡದೆ ಫುಲ್ ಕವರ್ ಆಗಿ ಯಾವ ಥರ ಫುಲ್ ಕವರ್ ಆಗಿದೆ ಅಂತ ನೋಡ್ಬೋದು. ಈ ಥರ ನಿಮ್ಮ ವೆಹಿಕಲ್ಗೆ ಏನಾದ್ರು ಮಾಡಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಇರುತ್ತೆ, ಅಥವಾ ಸ್ಕ್ರೀನಲ್ಲಿ ನನ್ನ ನಂಬರ್ ಹಾಕಿರ್ತೀನಿ. ಇದಕ್ಕೆ ಕಾಲ್ ಮಾಡಿ. ಬಿಫೋರ್ ಅಪಾಯಿಂಟ್ಮೆಂಟ್ಸ್ ತೊಗೊಳ್ಳಿ. ಅಪಾಯಿಂಟ್ಮೆಂಟ್ಸ್ ತೊಗೊಂಡು ಮೆಶ್ನ ಇನ್ಸ್ಟಾಲೇಷನ್ ಮಾಡ್ಕೊಳ್ಳಿ. ಟೈಮಿಂಗ್ಸ್ ತೊಗೊಳ್ಳಿ. ಈ ಕೆಲಸ ಮಾಡೋದಕ್ಕೆ ನಿಮಗೆ ತುಂಬ ಪೇಷನ್ಸ್ ಇರಬೇಕು. ಇಮ್ಮಿಡಿಯೇಟ್ ಈ ಕೆಲಸ ಆಗುವಂಥದ್ದಲ್ಲ. ಇದಕ್ಕೆ ಮಿನಿಮಮ್ ಅಂದರೂ 3 ರಿಂದ 4 ಗಂಟೆ ಬೇಕು ಇನ್ಸ್ಟಾಲೇಷನ್. ಆದರೆ ಇದನ್ನು ಒಂದ್ಸಲ ಮಾಡಿಸ್ಕೊಂಡ್ರೆ ಇದು ಪರ್ಮನೆಂಟ್ ಆಗಿರುತ್ತೆ. ವೆಹಿಕಲ್ ಇರೋವರೆಗೂ ಇದು ಪರ್ಮನೆಂಟ್ ಸೊಲ್ಯೂಷನ್. ಇದರಲ್ಲಿ ಜಿಪ್ ಟ್ಯಾಗ್ನ ಯೂಸ್ ಮಾಡ್ತೀವಿ ಮತ್ತು ಮೆಶ್ನ ಯೂಸ್ ಮಾಡ್ತೀವಿ. ಈ ಜಿಪ್ ಟ್ಯಾಗ್ನ ಏನಕ್ಕಪ್ಪ ಯೂಸ್ ಮಾಡ್ತೀವಿ ಅಂದರೆ, ಈ ಮೆಶ್ ಇನ್ಸ್ಟಾಲ್ ಆದ ನಂತರ ಇದು ಸಿಟ್ ಆಗೋದಕ್ಕೆ 1 ವೀಕ್ ಟೈಮ್ ತೊಗೊಳುತ್ತೆ. ಅದಕ್ಕೋಸ್ಕರ ಈ ಜಿಪ್ ಟ್ಯಾಗ್ನ ಯೂಸ್ ಮಾಡ್ತೀವಿ. ಇದಕ್ಕೆ ಬಿಫೋರ್ ಪ್ರಿಕಾಷನ್ಸ್ ತೊಗೊಂಡು, ಏನೇನು ಮೆಶ್ ಇನ್ಸ್ಟಾಲೇಷನ್ ಬಿಫೋರ್ ಏನೇನು ಪ್ರಿಕಾಷನ್ಸ್ ತೊಗೋಬೇಕು ಅದೆಲ್ಲ ತೊಗೊಂಡು ಇನ್ಸ್ಟಾಲೇಷನ್ ಮಾಡುವಂಥದ್ದು. ಡೈರೆಕ್ಟು ಎಲ್ಲೂ ಮೆಶ್ನ ಇನ್ಸ್ಟಾಲೇಷನ್ ಮಾಡೋದಿಲ್ಲ. ಯಾಕಪ್ಪ ವೈರಿಂಗ್ ಮೆಶ್ ಬೆಸ್ಟ್ ಅಂತ ಹೇಳ್ತೀವಿ, ಇದರಲ್ಲಿ ಎಲ್ಲ ವೈರ್ಗಳು ಸಿಂಗಲ್ ಆಗಿ ಕವರ್ ಮಾಡೋದ್ರಿಂದ ಈ ಮೆಶ್ಶು ಬೆಸ್ಟ್ ಆಗಿರುತ್ತೆ. ಮತ್ತು ಕೆಲವರೆಲ್ಲ ಅಂಡರ್ಚಸಿ ಮೆಶ್ ಹಾಕಿಸ್ಕೊತಾರೆ. ಅದರಲ್ಲೆಲ್ಲ ಇಲ್ಲೆಲ್ಲ ಕವರ್ ಮಾಡಲಿಕ್ಕಾಗಲ್ಲ. ನೋಡ್ಬೋದು ನೀವು, ಈ ಗ್ಯಾಪ್ ಇದೆಯಲ್ಲ, ಎಲ್ಲ ವೆಹಿಕಲಲ್ಲಿರುತ್ತೆ ಈ ಗ್ಯಾಪು. ಆನಂತರ ವೀಲ್ ಸೈಡು, ಈ ವೀಲ್ ಅನ್ನೋದು ಇದೆಯಲ್ಲ, ಇದು ಎನಿ ಟೈಮ್ ರೊಟೇಟಿಂಗ್ ಆಗಿರುತ್ತೆ. ಈ ವೀಲು ಎನಿ ಟೈಮ್ ತಿರುಗುತ್ತೆ. ಇದರಿಂದ ಮೆಶ್ ಹಾಕಿದರೆ ಇದು ಯಾವುದೇ ಕಾರಣಕ್ಕೂ ಕ್ಲೋಸ್ ಆಗೋಲ್ಲ. ಸಪೋಸ್ ಕ್ಲೋಸ್ ಆದ್ರೂ ನೀವು ರನ್ನಿಂಗಲ್ಲಿ ಇದು ನಾಯ್ಸ್ ಬರುತ್ತೆ. ಅದಕ್ಕೋಸ್ಕರ ಮತ್ತು ನೀವು ಸರ್ವಿಸ್ ಬಿಟ್ಟಾಗ ಎಂಜಿನ್ ಆಯಿಲ್ ಫಿಲ್ಟ್ರ್ ಅಂತ ಚೇಂಜ್ ಮಾಡಲೇಬೇಕಾಗತ್ತೆ ಎವ್ರಿ 10,000 5,000ಗೆಲ್ಲ. ಆವಾಗ ಆ ಶೀಟ್ ಮೆಶ್ನ ರಿಮೂವ್ ಮಾಡ್ತಾರೆ. ಅಲ್ಲಿ ಇದೊಂದು ಸೈಲೆನ್ಸರ್ ಇದೆ ನೋಡಿ, ಮೇಲ್ಗಡೆಯಿಂದನೇ ಕಾಣಿಸುತ್ತೆ. ಈ ಪ್ಲೇಸೆಲ್ಲ ಕ್ಲೋಸ್ ಆಗೋಲ್ಲ, ಯಾವುದೇ ಕಾರಣಕ್ಕೂ ಮೆಶ್ಶಿಂದ ಕ್ಲೋಸ್ ಆಗೋದಿಲ್ಲ. ನೋಡಿ, ಇದು ನೀಟಾಗಿ ನೋಡ್ಬೋದು. ಅಲ್ಲಿ ಲೆಫ್ಟ್ ರೈಟು ಇಲ್ಲಿ ನೀಟಾಗಿ ಕಾಣಿಸಲ್ಲ ನೋಡಿ. ಈ ವೀಲು ಅಷ್ಟೇ, ಇದು ರೊಟೇಟಿಂಗ್ ಆಗುತ್ತೆ. ಇದು ರೊಟೇಟಿಂಗ್ ಆದಾಗಲೂ ಅದು ಮೆಶ್ ಆಗಿ ಕ್ಲೋಸ್ ಮಾಡಲಿಕ್ಕೆ ಆಗೋದಿಲ್ಲ. ನಿಮಗೇನಾದ್ರು ಈ ಥರ ಮೆಶಸ್ ಏನಾದ್ರು ಬೇಕಂದರೆ ಕಾಲ್ ಮಾಡಿ. ಹೆಚ್ಚಿನ ಡೀಟೇಲ್ಸ್ ಏನಾದ್ರು ಬೇಕಂದರೆ ಕಾಲ್ ಮಾಡಿ ವಿಚಾರಿಸಿ ಆನಂತರ ಮಾಡಿಸ್ಕೊಳ್ಳಿ. ಸರಿನಾ? ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.